ಓಕೆ. ಸರಿ. ನಿಮಗೆ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದನ್ನು ಫಾಲೋ ಮಾಡಿ. ನಿಮ್ಮದು ಮನಸ್ಸು ಚಂಚಲ ಇರೋದಿಲ್ಲ. ನೀವು ಈಗ ಕ್ಲಾಸ್ ಅಟೆಂಡ್ ಮಾಡ್ತೀರಾ, 8 ಗಂಟೆ ಕ್ಲಾಸ್. ಒಂದು 5 ಮಿನಿಟ್ಸ್ ರೀ. ನಿಮ್ಗೆ ಈ 5 ಮಿನಿಟ್ಸ್ ಇಂಪಾರ್ಟೆನ್ಸ್ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಕ್ಲಾಸು 8 ಗಂಟೆಗಿದೆ ಅಂದರೆ 7:55ಕ್ಕೆ ಕ್ಲಾಸನ್ನ ನೋಡೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿ ಏನಂತ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್. ನಿಮ್ಗೆ ಯಾವ ದೇವರಪ್ಪ, ಥ್ಯಾಂಕ್ ಯು ಪರಮಾತ್ಮ, ಅಥವಾ ಥ್ಯಾಂಕ್ ಯು ನೀವು ಯಾವ ದೇವ್ರನ್ನ XYZ ದೇವ್ರನ್ನ ಭಾಳ ನಂಬ್ತೀರಂದರೆ, ಥ್ಯಾಂಕ್ ಯು XYZ ದೇವರೇ, ನನಗೆ ಈ ಕ್ಲಾಸನ್ನು ನೋಡುವಂಥ ಅವಕಾಶ ಕೊಟ್ಟಿದೆಯಾ, ನನ್ನನ್ನು ಸಾಧಕನನ್ನಾಗಿ ಮಾಡೋದಕ್ಕೋಸ್ಕರ ಈ ಕ್ಲಾಸಿಗೆ ಕರೆಸಿದೆಯಾ, ಈ ಕ್ಲಾಸಿಗೆ ಅಡ್ಮಿಷನ್ ಕೊಡಿಸಿದೆಯಾ. ಸೊ ನೀವೇನು ಮಾಡಿಲ್ಲ, ಅವರೇ ದೇವರೇ ನಿಮ್ಮನ್ನು ಈ ಕಡೆ ಕೂಡಿಸಿದ್ದಾರೆ, ಕರೆಸಿದ್ದಾನೆ, ಮಾಡಿಸಿದ್ದಾನೆ ಅಂತ. ಸೊ ಈಗ ನೀವು ಈ ಥರ ಹೇಳಿದಾಗ, ಒಂದು ಕೃತಜ್ಞತೆ ಸಲ್ಲಿಸಿದಾಗ, ಆವಾಗ ಏನಾಗುತ್ತೆ, ಒಂದು 5 ನಿಮಿಷ ಕಂಟಿನ್ಯೂಸ್ ಹೇಳೋದು, ಥ್ಯಾಂಕ್ ಯು ದೇವರೇ, ಇವತ್ತಿನ ಕ್ಲಾಸನ್ನು ನನಗೆ ಕೊಡಿಸಿದೀಯಾ, ನಾನು ಇವತ್ತಿನ ಕ್ಲಾಸನ್ನು ಬೆಸ್ಟ್ ಯೂಸ್ ಮಾಡ್ಕೋತೀನಿ, ಥ್ಯಾಂಕ್ ಯು ಅಂತ 5 ನಿಮಿಷ ಥ್ಯಾಂಕ್ ಯು ಅಂತ ಹೇಳಿ ನೀವು ಇದು ಮಾಡಬೇಕು. ಇಲ್ಲೇನಾಗುತ್ತೆ, ನಿಮ್ಮ ಮನಸ್ಸು ಕೃತಜ್ಞೆ ಆಗಿದೆ, ಓಕೆ ಏನೋ ನನಗೆ ಸಿಕ್ಕಿದೆ ಅಂತಂದಾಗ ಫೋಕಸ್ಡ್ ಇರುತ್ತೆ, ಮನಸ್ಸು ಚಂಚಲ ಇರಲ್ಲ. ನೀವೇನು ಮಾಡ್ತೀರಿ, ಅಡ್ಮಿಷನ್ ತೊಗೋತೀರಿ, ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತೀರಿ, ಭಾಳ ಟಫ್ ಇರುತ್ತೆ, ಹಿಂಗಿರುತ್ತೆ, ಕ್ಲಾಸ್ ಕೇಳ್ತೀರಿ, ಮನಸ್ಸು ಚಂಚಲ ಇರುತ್ತೆ. ಇಲ್ಲಿ ಈ 1 ಅವರು ನಿಮ್ಮದು ಯೂಸ್ ಆಗಿರಲ್ಲ, ಎಕ್ಸಾಮಿಗೆ ಹೆಲ್ಪ್ ಆಗಲ್ಲ. ಇದಾದಮೇಲೆ ನೀವೇನೋ ಓದ್ತಾ ಇದ್ದೀರಾ, ಯಾವುದೋ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೀರಾ, ಥ್ಯಾಂಕ್ ಯು ನನಗೆ ಈ ಪುಸ್ತಕನ ಕೊಡಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸ್ರಿ. ಇವಾಗ ನೀವು ಐ ಜಿ ಅಕಾಡೆಮಿ ಕ್ಲಾಸ್ ಕೇಳ್ತಾ ಇದ್ದೀರಾ, ಐ ಜಿ ಅಕಾಡೆಮಿ ಕೃತಜ್ಞತೆ ಸಲ್ಲಿಸ್ರಿ. ನೀವು ಇವತ್ತು ಊಟ ಮಾಡ್ತಾ ಇದ್ದೀರಾ, ಅದಕ್ಕೆ ಕೃತಜ್ಞತೆ ಸಲ್ಲಿಸ್ರಿ. ಫಸ್ಟು ಆ ಕೃತಜ್ಞತೆ ಸಲ್ಲಿಸಿ ನೀವು ಮಾಡಿ ಆ ಕೆಲಸನ, ಭಾಳ ಹೆಲ್ಪ್ ಆಗುತ್ತೆ ರೀ. ನಾವು ಗ್ರ್ಯಾಟಿಟ್ಯೂಡ್ ಬಗ್ಗೆ ನಾವು ಅದನ್ನೇನು ತಿಳ್ಕೊಂಡೇ ಇಲ್ಲ, ಅದ್ರ ಬಗ್ಗೆ ಭಾಳ ಪವರ್ಫುಲ್ ಅದು, ಆಯಿತಾ. ಇನ್ಮೇಲೆ ಏನೇ ಮಾಡ್ತೀರ, ಓಕೆ ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ರಿ, ಥ್ಯಾಂಕ್ ಯು ದೇವ್ರೆ, ನನಗಿವತ್ತು 5 ಗಂಟೆಗೆ ಏಳಿಸಿದ್ದಕ್ಕೆ ಅಂಥೇಳಿ ಎಲ್ಲ ಅವನ ಮೇಲೆ ಹಾಕ್ರಿ, ಅವರೇ ಮಾಡಿಸ್ತಿದ್ದಾನೆ. ಆವಾಗ ಎಲ್ಲ ಅವನು ಅಂಡ್ರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂದಾಗ ನಮ್ಮ ಮನಸ್ಸು ಶಾಂತ ಇರುತ್ತೆ, ಚಂಚಲ ಇರಲ್ಲ, ಆಯಿತಾ. ಇನ್ಮೇಲೆ ಯಾವ ದೇವ್ರು ನಂಬ್ತಿರಲ್ಲ ಅವ್ರಿಗೆ ಭಾರ ಹಾಕ್ರಿ, ಅವರೇ ನನಗೆ ಇವತ್ತು ಎಲ್ಲ ಕೆಲಸನೂ ಮಾಡಿಸ್ತಿದ್ದಾರೆ. ಒಂದು ತಪ್ಪು ಮಾಡಿದ್ದೀನಿ ಸರ್, ಅದು ನನ್ನ ಕಾಡ್ತಿದೆ ಸರ್, ಎಷ್ಟು ಹೋದರೂ ಉಪಯೋಗ ಆಗಲ್ಲ ಮನಸ್ಸು. ಅಲ್ಲ, ನೀವೊಬ್ಬರೇ ತಪ್ಪು ಮಾಡಿಲ್ಲ, ಆಯಿತಾ. ಈಗ ನಾನು ಹಾಗೆ ಮಹಾಭಾರತ ನೋಡ್ತಾ ಇದ್ದೆ. ಶ್ರೀಕೃಷ್ಣನ ನಾವು ಪರಮಾತ್ಮ, ಈ ಯೂನಿವರ್ಸೇ ಅಂದರೆ ಶ್ರೀಕೃಷ್ಣ ಅಂತ ನಾವು ಹೇಳ್ತೀವಿ. ಆ ಮಹಾಭಾರತ ಯುದ್ಧದಲ್ಲಿ ಕರ್ಣ ನಿಶಸ್ತ್ರನಾದಾಗ ಕೃಷ್ಣನೇ, ಈಗ ನೀನು ಅಂದರೆ ಬಾಣ ಬಿಡು, ಅವನ ಮೇಲೆ ಅಟ್ಯಾಕ್ ಮಾಡು ಅಂತ ಹೇಳ್ತಾರೆ. ಅವಾಗ ನನಗೆ ಅನ್ನಿಸ್ತು, ಕೃಷ್ಣ ಮಾಡಿದ ತಪ್ಪಲ್ಲ ಅಂತ. ಅವಾಗ ಅನಿಸ್ತು, ಹೌದಲ್ಲ ಕೃಷ್ಣ ಮಾಡಿದ ತಪ್ಪಲ್ಲ ಅಂತ ಅಂದಾಗ, ನಾವು ಈ ಸರಿ ತಪ್ಪು ಅಂತಂದಾಗ ಮತ್ತೆ ಅದ್ರ ಹಿಸ್ಟ್ರಿ ಹೋದಾಗ ನೋಡ್ತಾ ಹೋದರೆ ಯಾರೂ ಸರಿ ಇಲ್ಲ, ಎಲ್ಲ ತಪ್ಪೇ ಆಗಿದೆ, ಸ್ಟಾರ್ಟಿಂಗಿಂದನೇ ತಪ್ಪಾಗಿದೆ. ಮತ್ತು ಆ ತಪ್ಪಿಗೆ ಓಕೆ ಅಂತ ನೆನ್ಪಿಟ್ಕೊಳ್ಳಿ. ಏನೇ ತಪ್ಪು ಮಾಡಿರಿ, ಏನು ರಿಗ್ರೆಟ್ ಇದು ಮಾಡ್ಕೋಬೇಡ್ರಿ. ನಾನು ನಿಮ್ಗೆ ಇದು ಒಂದು ಪಾಯಿಂಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ತುಂಬ ಒಳ್ಳೆ ವ್ಯಕ್ತಿಗಳು ಬೇಗನೆ ಯಾಕೆ ಮೇಲೆ ಹೋಗ್ತಾರೆ ಅಂತಂದರೆ, ಅವರು ಚಿಕ್ಕ ತಪ್ಪುಗಳು ಆಯಿತು, ಏನೋ ಯಾರಿಗಾದ್ರು ನೋವು ಮಾಡಿದರೆ ಅದು ಒಳಗೊಳಗೆ ತ್ರಾಸ ಪಡ್ತಾ ಇರ್ತಾರೆ. ನೀವು ಒಳಗೊಳಗೆ ನಿಮ್ಗೆ ಆ ಬೇಜಾರು, ನೋವೇನಾಗುತ್ತೆ, ನಿಮ್ಮ ಏನು ಜೀವಕೋಶಗಳನ್ನು ಸಾಯಿಸ್ತಾ ಹೋಗ್ತವೆ, ನಿಮ್ಮ ಬಾಡಿಲಿ ಪಾರ್ಟ್ಸ್ಗಳು ವೀಕ್ ಆಗ್ತಾ ಹೋಗುತ್ತೆ, ನಿಮ್ಮ BP ಹೆಚ್ಚಾಗುತ್ತೆ, ಅಥವಾ ನಿಮ್ಮ ಬಾಡಿಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ನಿಮಗೆ, ಆಯಿತಾ. ಅದು ನಿಮ್ಮನ್ನೇ ಹಾಳು ಮಾಡುತ್ತೆ. ಈಗ ನೋಡಿ, ಎಲ್ಲ ಕೆಟ್ಟ ಕೆಲಸ ಮಾಡೋರಿಗೆ ಏನು ಕಾಡಲ್ಲ, ಅವ್ರು ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಯಾರಿಗೂ ನಾನು ತೊಂದರೆ ಮಾಡ್ದೆ ಅನ್ನೋದು ಅವ್ರಿಗೆ ಏನು ಗಿಲ್ಟೇ ಇಲ್ಲ. ಅಂದರೆ ನೀವು ಕೆಟ್ಟವ್ರಾಗ್ರಿ ಅಂತ ಹೇಳಲ್ಲ, ಜೀವನದಲ್ಲಿ ಆ ತಪ್ಪುಗಳು ಆಗ್ತವೆ, ಒಳ್ಳೇದಾಗ್ತವೆ. ನೀವು ಆ ರಿಗ್ರೆಟ್ ಇರಬಾರ್ದು, ಪಶ್ಚಾತ್ತಾಪ ಇರಬಾರ್ದು. ಆಗಿದ್ದೆಲ್ಲ ಆಯಿತು, ಒಂದೇನೋ ಕೆಟ್ಟ ಘಟನೆ ಆಯಿತು, ಮುಗೀತು. ಯಾರೂ ಸಾಚ ಇಲ್ಲ, ಆಯಿತಾ. ಇಲ್ಲಿವರೆಗೂ ನಾ ಏನು ಒಂದು ತಪ್ಪು ಮಾಡಿಲ್ಲ ಅನ್ನೋರು ಯಾರೂ ಇಲ್ಲ, ಎಲ್ಲರೂ ಇದ್ದವ್ರೆ. ಬಟ್ ನಾವು ಎಷ್ಟೋ ದೊಡ್ಡವ್ರು ಅಂತೀವಲ್ಲ,
ದೊಡ್ಡವರು ನಮ್ಮ ಪ್ರಕಾರ ಅವ್ರು ತುಂಬಾ ಒಳ್ಳೆಯವರು. ಅಯ್ಯೋ ಅವರು ತುಂಬಾ ತಪ್ಪುಗಳನ್ನ ಮಾಡಿರ್ತಾರೆ. ಬಟ್ ಜನ ಮುಂದೆ ಹಂಗೆ ಇರ್ತಾರೆ ಅಷ್ಟೇ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನು, ಆ ಪಶ್ಚಾತ್ತಾಪ ಎಲ್ಲ ಇಟ್ಕೊಳಕ್ ಹೋಗ್ಬೇಡಿ. ನೀವು ಎಷ್ಟು ಮಾಡಿದ್ರು ಒಳ್ಳೆಯವ್ರು ಆಗಕ್ಕಂತೂ ಆಗಲ್ಲ. ಆಯ್ತಾ? ಇರ್ಲಿ ಅದು ಜೀವನದಲ್ಲಿ ಇದ್ದಿದ್ರಿ. ನಾವು ಮನುಷ್ಯ ರೀ, ನಮಗೆ ದೇವರ ಮನಸ್ಸಂತ ಕೊಟ್ಟು, ಈ ಮನಸ್ಸು ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲರೂ ಒಳ್ಳೆಯವ್ರು ಇರ್ತಿದ್ವಿ. ಈ ಮನಸ್ಸಂತ ಕೊಟ್ಟೇನೆ ನಮ್ಮ ಕಡೆಯಿಂದ ತಪ್ಪು ಮಾಡಿಸ್ತಾ ಇರೋದು. ಮನಸ್ಸಿಲ್ಲ ಅಂದಿದ್ರೆ ಹೇಳ್ರಿ, ನಾವು ಆರಾಮಾಗಿ ಪಕ್ಷಿ ತರ ಹಾರಾಡ್ಕೊಂಡು ಆರಾಮಾಗಿ ಇರ್ತಿದ್ವಿ. ನನಗೆ ಅನಿಸ್ತಪ್ಪ, ನಾನೀಗ ಟಿವಿ ನೋಡ್ತಾ ಇರ್ತೀನಲ್ಲ, ಆ ಚಿರತೆ ಹೋಗಿ ಅದಿನ್ನೂ ಪಾಪ ಜಿಂಕೆ ಇನ್ನು ಈಗ ಹುಟ್ಟಿ ಒಂದು 4 ದಿನ ಆಗಿರಲ್ಲ, ಆ ಜಿಂಕೆನ ಸಾಯಿಸುತ್ತೆ ಅದು ಚಿರತೆ. ಆ ಚಿರತೆ ಹೋಗಿ ಅಯ್ಯೋ ನಾನು ತಪ್ಪು ಮಾಡ್ದೆ ಅಂತ ಅಂದ್ರೆ ಹಸಿವಿಂದ ಸಾಯ್ಬೇಕಾಗತ್ತದು.